ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶುಭೋದಯ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಸಂಡೇ ಸ್ಪೆಷಲ್ ಇದೆ. ಇವತ್ತು ಲೇಟ್ ಆಗದೆ ಎಲ್ಲ ಮಾಡ್ಕೊಳಕ್ಕೆ ನನಗೆ ಕೆಲಸ. ಈಗ ಸ್ವಲ್ಪ 12 ಗಂಟೆ ಟೈಮ್ ಆಗ್ಲಿಕ್ಕೆ ಬಂದದೆ. ಬೆಳಿಗ್ಗೆಯಿಂದ ಏನೇನು ಮಾಡಿದ್ದೀನಲ್ಲ ಸಾಯಂಕಾಲದವರೆಗೂ ಇವತ್ತು ನಿಮಗೆ ಹೇಳ್ತೀನಿ. ನಾನು ಸಂಡೇ ಏನು ಸ್ಪೆಷಲ್ ಇದೆ, ಏನು ನಾನು ಸಂಡೇ ಮಾಡಿದ್ದೀನಿ ಇವತ್ತು ನೋಡ್ಕೊಂಬರ್ರಿ ಅಂತೆ. ನಿಮ್ಮ ಮನೇಲಿ ಸಂಡೇ ಏನು ಸ್ಪೆಷಲ್ ನನಗೆ ಕಮೆಂಟ್ ಮಾಡಿ ನೀವು ಹೇಳಬೇಕು. ನೀನು ದಿನ ಭಾಳ ಹೂವು ಇಟ್ಕೊತಿ, ಇವತ್ತು 5 ಹೂವು ಇಟ್ವು ಸಾಕ. ಏನು ನಗ್ತಾ ಇದೆಯಲ್ಲ? ನಗೋದೆ ಹ್ಯಾಪಿ ಮ್ಯಾನ್ ಅದ ನೋಡು, ಹೂವು ಇಟ್ಕೊಂಡು ನಗ್ತಾ ಇದ್ದ. ಮತ್ತು ಇಲ್ಲಿ ಎಷ್ಟೊಂದು ಹೂ ತಂದಿಲ್ಲ. ಮತ್ತು ಸಮೂಹು ಬುಕ್ಕಿಗೆ ಓದಾಕ್ ಕೊಟ್ಟೀನ ಹೂಗಳು. ಹಾಂ, ನೀ ತಗೋತಲ್ಲ, ನಿನ್ಗೆಲ್ಲದಾವು? ಹಾಂ. ಮಂಜುಳಾ, ಏನಮ್ಮ ಬೆಳಿಗ್ಗೆ ಎದ್ಮೇಲೆ ಘಮ 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 ಹೂವಿನ ವಾಸನೆ. ಎಷ್ಟು ಮಸ್ತ್ ಕಾಣಿಸ್ತಾ ಇದ್ದಾವೆ ಹೂವು. ಇಲ್ಲಿ ಕುಂತು ಅಂದ್ರೆ ಸಾಕು ನೋಡು, ಎಷ್ಟು ಘಮ್ 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 ವಾಸದ. ತಗೋ, ಈಗ ನೀನು ಸ್ವಲ್ಪ ಹಾಕೋ ನೋಡೋನು. ಅಂಕಲ್ ರೀ, ಮೊಮ್ಮಗಳ ಅಭ್ಯಾಸ ಕಲ್ಸೋದಾಳೇನು ರೀ ನಿಮಗೆ? ನೀವು ಕಲಿಯತ್ತೀರಿ? ನೀವು ಕಲಿಬೇಕು ನೋಡ್ರಿ ಎಲ್ಲ. ರೇಖಾ ಏನು ಮಾಡತ್ತೀಮ್ಮ? ಬರೆಯತ್ತಿ? ಅಭ್ಯಾಸ ಬರೆಯತ್ತಿ? ಏನು ಬರೆಯತ್ತಿ? ಹಾಂ, ಬರೆಯತ್ತಿ. ಹೆಸರದು ಬರೆಯಕ್ಕೆ ಬರ್ತೈತಿ ನಿಂದ? ಹೆಂಗೈತಿ? ಹೊಟ್ಟೆನೂ ಸಾತೈತಿ? ಆರಾಮಾಗೈತೇನಿಲ್ಲ? ಅಲ್ಲಿ ನೀರು ಹಾಕಕ್ಕೆ ಹೇಳಿದ್ರು ನಿನ್ನೆ? ನೀರು ಹಾಕಕ್ಕೆ ಹೇಳಿದ್ರ? ಮತ್ತು ನಿಂಗೆ ಹೆಂಗೆ ಹಾಕಕ್ಕೆ ಬರ್ತೈತಿ ಎಲ್ಲ ತೊಗೊಂಡು ಒಂದು? ಹಾಂ, ಅದಕ್ಕೆ ನಿಂಗೆ ಆರಾಮ ಅನ್ಸ್ವಾತ್ ನೋಡಿ. ಆಯಿತು, ಮಾಡ್ರೆ ಮೇಲೆ. ಮತ್ತು ಈಗ ಅಜ್ಜಾಗೂ ಕಲಿಸ್ಕೊಡ್ಬೇಕು ನೀ. ಅವರು ಬೆಳಗಾವ್ ಬಂದಾರೀಗ, ಊರಿನ ಹಳ್ಳಿದಿಂದ ಇಲ್ಲಿ ಬಂದಾರಂದ್ಮೇಲೆ ಅವರು ಏನೋ ಸ್ವಲ್ಪ ಮಾಡ್ಬೇಕೇನು ಬೇಡ ಓದಾಕದು? ಹಾಂ, ಅದಕ್ಕೆ ಫೋನ್ ನಂಬರ್ ಅದ ಇದು ಎಲ್ಲ ಹೇಳ್ಕೊಂಡು ಅವ್ರಿಗೆ. ಓಕೆ ನೋಡು, ದಿನಾಲೂ ನಮ್ಮ ಕಡೆ ತಿಂಡಿ ಮಾಡಕ್ಕೆ ಕೊಡ್ತಿದ್ದೇನೆ. ನಿಮ್ಮ ಬಳಗ ಬರ ಅಂತಲೇ, ಅಪ್ಪ ಬರ ಅಂತಲೇ, ಮಗಳು ಬರ ಅಂತಲೇ ಹೋಗಿ ಹೆಂಗೆ ಕೂತಿ ನೋಡು. ನೋಡಿ ಹಿಂಗಿರ್ತದೆ ನೋಡು ಸಂಬಂಧ ಅಂದ್ರೆ. ತಮ್ಮ ಜನ, ನಮ್ಮವರು, ನಮ್ಮ ರಕ್ತ ಸಂಬಂಧ ಅಂದ್ರೆ ಅದು ಬಿಟ್ಟು ಕೊಡೋಕ್ಕಾಗೋದಿಲ್ಲ ಅದು. ಅಂಕಲ್ ರೀ, ನೀವು ಏನು ಭಾಳ ಎಲ್ಲ ಇದು ಕಬಡ್ಡಿನೂ ಆಡ್ತಿದ್ರ, ಕುಸ್ತಿ ಆಡ್ತಿದ್ರ ಮೊದಲ್ರಿ? ಊರಾಗೆಲ್ಲ ಜೋರಿದ್ರಿ. ಆಮೇಲೆ ನೀವು ಮಂಜುಳನೂ ಅದಕ್ಕೆ ಜೋರದ ಆಡ್ರಿ. ಆಯ್ತಾಯ್ತು, ಮಾಡ್ರಿ ತಿಂಡಿ. ಆರಾಮ ಅನ್ಸೋತಾಗಿತ್ತಲ್ಲ, ಅದು ಆಕಿಗೆ ಸ್ವಲ್ಪ ಓದೋ ಬರಿ ಅಂತೇಳಿ ಒಂದು ಬುಕ್ ಒಂದು ಪೆನ್ ಕೊಟ್ಟಿದ್ದೆ. ಎಷ್ಟು ಚಂದ ಬರ್ದಾಳ ನೋಡು. ಹೌದು, ಬರ್ದಿದ್ದಾಳ? ABCD XYZ ಎಲ್ಲ ಬರ್ದಾಳ. ಅಲ್ಲಿ ಬರೆಯತ್ತಿದ್ಲ ಅದ ಅವಾಗ. ಆಮೇಲೆ ಮಹಾವರಿಗೆ ಬಂದಾಳ. ಹಾಂ, ಕರೆಕ್ಟ್ ಬರ್ದಾಳಲ್ಲ ಎಲ್ಲ. ರಸ, ಅರಸ, ಅಮ್ಮ, ಆನೆ, ಶರಣು ಬನ್ನಿ ಅದನ್ನು ಬರ್ದಾಳ. ಶರಣು ಬನ್ನಿನೂ ಬರ್ದಾಳ? ಹೌದಾ? ಎಷ್ಟು ಚಂದ ಬರ್ದಾಳ. ಅದ ಹ್ಯಾಂಡ್ ರೈಟಿಂಗ್ ಚಂದ ಅದಾವ. ವೆರಿ ಗುಡ್. ರೇಖಾ ದಳವಾಯಿ. ಹಾಂ, ಗುಡ್. ನಿಮ್ಮದು ದಳವಾಯಿನ? ಹಾಂ, ಲಕ್ಕಪ್ಪ. ರೇಖಪ್ಪ, ಲಕ್ಕಪ್ಪ, ದಳವಾಯಪ್ಪ. ಮತ್ತು ನಿನ್ನ ಗೆಳತಿ ಅದು ಯಾರು ಅದಾರೇನಿಲ್ಲ ಅಲ್ಲಿ ಊರಾಗ? ಏನು ಹೆಸರು ಅವ್ರದ್ದು? ನೋಡಿ, ಮತ್ತೆ ಹಿಂಗೆ ಮಾಡೋದು, ಮತ್ತೆ ಹಿಂಗೆ ಮಾಡೋದು. ಏನದು? ಏನು ಬರೋದ್ರಮ್ಮ? ಹಾಂ, ಮತ್ತೆ ನೋಡು, ಇದು ಎಷ್ಟೈತೆ ಅಷ್ಟೇ ಬರಬೇಕು. ಮತ್ತೆ ಇದನ್ನು ಹೆಂಗೆ ಬರೀ, ಇದು ಒಂದು ಸೈಜ್ ಇರಬೇಕು. ಇದೈತಿ ಇದು ಹಿಂಗೆ ಬರಬೇಕು. ಇದು ಒಂದು ಸಾಲ ಹಿಂಗೆ ಬರಬೇಕು, ಒಂದು ಸಾಲದಾಗ ಬರಬೇಕು. ಅದು ಮತ್ತು ಗುಂಡಗಾಗಬೇಕು. ಮತ್ತು ಇದೇನ ರೀ, ಅಂಕಲ್ ತೊಗೊಂಬಂದ್ರು? ಗೊತ್ತಾತ್ರಿ ಅಂಕಲ್ ರೀ ಅಂಗಡಿ? ಹಾಂ, ಈಗ ಅಲ್ಲಿ ಹೋಗಿ ನೀವು ತೊಗೊಂಬರೋದು ನೋಡ್ರಿ. ಯಾವಾಗ ನಮ್ಮ ಕೆಲಸ ಇದ್ದಾಗ ಮಾಡಿದಾಗ, ಸಾಹೇಬ್ರು ಡ್ಯೂಟಿಗೆ ಹೋಗಿದಾಗ ನಮಗೆ ನೀವು ತಂದು ಕೊಡೋದ್ರಿ. ಹಾಂ, ಆಯ್ತು ನೋಡ್ರಿ. ಹೆಂಗೆ ನಿಮ್ಮ ಊರಾಗ ಮಾಡ್ತಾರೆ ಹಂಗೆ ಅನಿಸಿತ್ತು ಏನು? ಇಲ್ಲಿ ಏನು ಬೇರೆ ಟೈಪ್ ರೀ? ಹಂಗೆ ಐತಲ್ರಿ? ಆಯ್ತು ಆಯ್ತು. ಮಂಜು, ಈಕೆ ಬಿದ್ದಿ ಬೇರೆ ಖಾ ಸಾವಕಾಶ. ಹಾಂ, ನೀ ಹೋಗ್ತಿ ಮನೆಗೆ? ಇಲ್ಲಿ ನೋಡಿ, ಅಂಕಲ್ ಏನು ಹೋಗಿ ತೊಗೊಂಬಂದರು. ನಮ್ಮ ಕೆಲಸ ಎಲ್ಲ ಅಂಕಲ್ ಮಾಡ್ತಾ ಇದ್ದಾರೆ ಈಗ. ಅಂಕಲ್ ಅಂದ್ರೆ ಮಂಜುಳ ಅವಳ ಅಪ್ಪಾಜಿ. ಅವ್ರಿಗೆ ನಾನು ಚಿಕನ್ ತೊಗೊಂಬ ಅಂತ ಹೇಳಿ ನಾನು ಇವತ್ತು ನನ್ನ ಕೈಲೇ ಮಂಜುಳಾಗ ಮತ್ತು ಅಂಕಲ್ ಅವ್ರಿಗೆ ಎಲ್ಲರಿಗೂ ರೇಖಾಗದು ಅವ್ರ ಜೊತೆ ಕೂತ್ಕೊಂಡು ನಾವು ಊಟ ಮಾಡ್ತೀವಿ ಮತ್ತು ಅವ್ರಿಗೆ ಊಟ ಮಾಡಿಸ್ತೀವಿ. ನೀವು ಬರೀ ಊಟಕ್ಕೆ ಇವತ್ತು ನಮ್ಮ ಮನೆಗೆ ನೋಡಿ ಎಷ್ಟೊಂದು ಚಿಕನ್ ತೊಗೊಂಬಂದಿದ್ದೀವಿ ನಾವು.
ಇಲ್ಲಿ ನೋಡಿ ಮಂಜುಳ ಅವ್ರ ಅಪ್ಪಾಜಿ ಶೇಂಗಾ ಏನು ತೊಗೊಂಬಂದಿದಾರಲ್ಲ, ಶೇಂಗಾ ತೊಗೊಂಬಂದಾಗಿಂದ ನಮ್ಮ ಮನ್ಯಾಗ ಶೇಂಗಾ ಸಿಪ್ಪೆ ಇಲ್ಲಿ ನೋಡಿ ಎಲ್ಲಿ ಬಂದು ಬಿದ್ದಿದ್ದಾವೆ ನೋಡಿ. ಹಿಂಗದ ನಮ್ಮ ಮನೆಯವ್ರ ಕೆಲಸ. ಶೇಂಗಾ ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಮತ್ತು ಇಲ್ಲಿ ಏನು ಕೆಲಸ ತಗೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ಬರೀ. ಈಗ ಮಂಜುಳ ಇಲ್ಲಿ ನೋಡಿ ನಿನಗೆ ಈಗ ಕೆಲಸ ಹಚ್ಚವ್ರಿ ಹಿಂಗೆ. ಹಾಂ ಇಲ್ಲಿ ನೋಡಿ ಹಿಂಗೆ ಒಗೆಯೋದ ಮಂಜುಳ, ಆಮೇಲೆ ನೀನು ನೋಡೋದ ಮತ್ತು ನೀ ತೆಗಿಯೋದ. ಹಾಂ ರೇಖಾ ಹಾಂ ಹಿಂಗೆ ಕೆಲಸ ಆಯ್ತು ನೋಡಿ ನಮ್ಮ ಮನ್ಯಾಗ. ಮತ್ತು ನೀ ಅಂತಿ ಎಷ್ಟು ಪ್ರೀತಿ ಮಾಡ್ತಾಳವ ಅಮ್ಮಗೂ ಒಂದು ಕೊಡು. ಮತ್ತಿದು ನೀ ಅಂತಿಲ್ಲ ಅಮ್ಮ ಕೆಲಸ ಆಯ್ತು, ಅಮ್ಮ ನಿನ್ನ ಕೆಲಸ ಆಯ್ತು ಅಂತ ಫೋನ್ ಹಚ್ಚಿರ್ತಿ. ಅಮ್ಮನ ಕೆಲಸ ನೋಡತ್ತೀನಿ ಇಲ್ಲಿ ಎಷ್ಟು ಅದಾವೆ ಬರೋದಾವ ಇಲ್ಲಿ. ಮತ್ತು ಅಮ್ಮಗೆ ಬೇಗ ಬರೋಕ್ಕಾಗೋದಿಲ್ಲ, ಎಲ್ಲ ಕೆಲಸ ಮಾಡಿ ಬರ್ಬೇಕಾಗ್ತೈತಿ. ಯಾಕೆ ಅಮ್ಮ ಇಷ್ಟು ಕಷ್ಟಪಡ್ತಾ ಇದ್ದಾಳೆ ಯಾರ ಸಲುವಾಗಿ? ಮತ್ತು ನೀನು ಅಮ್ಮನ ಸಲುವಾಗಿ ಅಷ್ಟೆಲ್ಲ ಓದಾತಿ. ಓಕೆಮ್ಮ. ಇಲ್ಲಿ ನೋಡಿ ಮಲ್ಲಿಗೆ ಹೂವು ಮಂಜುಳ ನಂಗೆ ಕೊಟ್ಲು, ಹಾಕೋರಿ ಅಮ್ಮ ತಲೆಯಾಗಂತ. ಬೆಳಿಗ್ಗೆಯಿಂದ ನನ್ನ ಕೆಲಸನ ಮುಗಿವಲು, ಏನು ಮಾಡ್ತೀರಾ ಹೇಳಿ. ಇಲ್ಲಿ ನೋಡಿ ಎಲ್ಲಿ ಹಾಕಿದಾರ ಕುಬೇರ ಸ್ವಾಮಿಗೆ ಹೂವು ಎಲ್ಲಿ ಸಿಗ್ಸಿದಾರೆ ನೋಡ್ರಿ. ಇಲ್ಲಿ ನೋಡಿ ಮತ್ತೆ ಕೆಲಸ. ಇವ್ರ ಶೇಂಗಾ ಚೀಲ ಮುಗಿಯೋ ಮಠ ನನ್ನ ಸೊಮಟಿಗೆ ಇವ್ರೇನು ಊಟ ಮಾಡಲಿಕ್ಕಿಲ್ಲ, ಮನ್ಯಾಗ ತಿಂಡಿ ಮಾಡಲಿಕ್ಕಿಲ್ಲ. ಮತ್ತು ಹೌದಾ, ಏನು ಆಟ ಆಡ್ತಿದ್ದೀಯ? ನನಗೆ ಹಾಲಿಡೇಸೇ ಇಲ್ಲ ಅಲ್ವಾ? ಹಾಂ, ಅನ್ನಾರು ಆರಾಮದಾನು, ಸ್ನಾನಕ್ಕೆ ಹೋಗ್ಯಾನಿ. ಅಮ್ಮ ಕೊಡ್ತಾನೆ. ಮಾ ಏನೇನು ಮಾಡಿದೆ ಇದೆಲ್ಲ ಕೂತ್ಕೊಂಡು? ಹ್ಞೂ ಎಷ್ಟು ಚೆನ್ನಾಗಿ ಮಾಡಿದೀಯ, ಎಷ್ಟು ಮಸ್ತಾಗಿದೆ ನೋಡಿ ಇದೆಲ್ಲ. ನೀ ಜಾನ ಇದಿ ನೋಡಿ ಭಾಳ. ಚಿನ್ನು ಇಲ್ಲೇನು ಮಾಡ್ಕೊಂಡು ಕುಂತ್ರಿ ಈಗ ಮತ್ತೆ ನೀವು? ಹಾಂ ಅದು ಇನ್ವರ್ಟರ್ ಮ್ಯಾಲೆ ಇಟ್ವಲ್ಲ. ಹಾಂ ಈಗೆಲ್ಲ ಕಪಾಟ ಎಲ್ಲ ನಮ್ಮದೆಲ್ಲ ಸ್ವಚ್ಛ. ಹಾಂ ಹಾಸಿಗೆ ಮ್ಯಾಲೆ ಇಡ್ರಲ್ಲ, ಮತ್ತು ಕೆಳಗಡೆ ಬೇಡ ರೀ. ಅದೇ ಹಂಗೆ ಮಾಡ್ರಿ ಅಂದ್ರೆ ತೊಗೊಳಕ್ಕೆ ಮಾಡಕ್ಕೆ ಇಡಕ್ಕೆ ಈಸಿ ಆಗ್ತದೆ. ಆಮೇಲೆ ಹಾಸಿಗೆ ಇಟ್ಟ ಮೇಲೆ ತೋರಿಸ್ತೀವಿ ನೋಡಿ ನಮ್ಮ ಮನೆಯವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ. ಎಷ್ಟೊಂದು ಕೆಲಸ ತೆಗಿತಾರೆ, ಎಷ್ಟೊಂದು ಕೆಲಸ ಮಾಡ್ತಾರೆ. ಇದೆಲ್ಲ ಇಷ್ಟೊಂದು ಸಾಮಾನೆಲ್ಲ ಇಟ್ಕೊಂಡು ಕೂತಿದ್ದಾರೆ ನೋಡಿ. ಇವ್ರು ನೋಡಿ ಏನು ಹಚ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾಳೆ, ಎಷ್ಟು ಚಂದ ಮಾಡ್ತಾ ಇದ್ದಾಳೆ ಪಾಪ. ಎಷ್ಟು ಇಂಟ್ರೆಸ್ಟ್ ಇದೆ ಅವಳಿಗೆ, ಎಲ್ಲ ಎಷ್ಟು ನೀಟಾಗಿ ನನಗೆ ಮಾಡಿ ತೋರಿಸ್ಬೇಕಾ ಅನ್ನೋ ಒಂದು ಇದರಿಂದ ಎಷ್ಟು ಖುಷಿ. ರೇಖಾ ಹೆಂಗೆ ಅನ್ಸತ್ತದ ನಿಮ್ಗೆ ಅದು ಮಾಡತ್ತೀಮ? ಚಿನ್ನು ನಿಲ್ಲಿ ಎಲ್ಲ ಎಷ್ಟು ಕೆಲಸ ಮಾಡ್ತೀರಾ ಬೆಳಿಗ್ಗೆಯಿಂದ. ಇವತ್ತು ಸಂಡೇ ಒಂದು ದಿನ ಆದರೂ ರೆಸ್ಟ್ ಮಾಡಿ ಅಲ್ಲ. ಹಾಂ ಅವರಿಗೆ ಆರಾಮ ಸ್ವಲ್ಪ ಕುಂತ್ಕೋರಿ ಅಂತ ಹೇಳಿರವ. ಅವ್ರು ಕುತ್ಕೊಳ್ಳೋ ಸರಿ ಅಲ್ಲ. ಅವ್ರ ಒಂದು ಕಡೆ ಕುತ್ಕೋರಿಪ್ಪ ಅಂತ ಕುಡ್ಸಿದ್ರು ಸಹಿತ ಕೆಲಸ ಮುಗಿಯೋ ಮಟ್ಟ ಕೊಡೋದಿಲ್ಲ. ಮಂದಿನಾಗ ನಾನು ಇವತ್ತು ಭಾಳ ಸಂಡೇ ಇದ್ರೆ ಇವತ್ತು ನಮ್ಮ ಮನ್ಯಾಗ ಹಿಂಗೆ ಕೆಲಸ ಇರ್ತಾವ ನೋಡು. ಹಾಂ ನೀ ಖುಷಿಲಿ ಎಲ್ಲ ನಮ್ಮ ಮನೆಯೊಳಗೆ ಮಾಡ್ತಾ ಇದೆಯಲ್ಲ, ಖುಷಿ ಐತಲ್ಲ. ಏನದ ವಾವ್ ಎಷ್ಟು ಮಸ್ತ್ ಮಾಡಿದ್ಮ. ಸೇಮ್ ಹಂಗ ಕರೆಕ್ಟ್. ಮಸ್ತ್ ಮಸ್ತ್ ಭಾರಿ ಮಾಡಿಲ್ಲ. ಎಲ್ಲ ಸೇಮ್ ಹೆಂಗೆ ಗೊತ್ತಾಯ್ತು ನಿಂಗಿದೆ? ಇತ್ವಾ ಅಮ್ಮಾರ ಕಡೆ ಇಲ್ಲಿ ಈ ಸೈಡ ಸ್ವಲ್ಪ ರಾಂಗ್ ಆಗೈತೆ. ಇಲ್ಲ ಎಲ್ಲ ಕರೆಕ್ಟ್ ಆಗೈತೆ. ಇಲ್ಲಿ ಇದೈತೆಲ್ಲ ಹನುಮಂದ, ಇದು ಗೋನ್ ಐತೆಲ್ಲ, ಇದು ಇಲ್ಲಿ ಬರ್ಬೇಕು. ಇಲ್ಲ ಅದು ಸ್ವಲ್ಪ ಇಲ್ಲಾದ್ರೆ ಎಲ್ಲ ಕರೆಕ್ಟ್ ಆಗೈತೆ. ಸ್ವಲ್ಪ ನಿಂದು ಇವೇನದಲ್ಲ ಇದು ಇಲ್ಲಿ ನೋಡು. ಈಗ 36ನಿಂದ ಎಲ್ಲಿ ಬಂದೈತೆ ಅದು? ಹಾಂ ನೋಡಿ. ಹಾಂ ಈಗ 36ನಿಂದ ಏನು ಬರ್ಬೇಕು? ಇಲ್ಲಿ ಒಂದು ಗ್ಯಾಪ್ ಬರಬೇಕು. ನಿಂದ ಏನಾಗ್ಯಾವ? 3 ಎಲ್ಲ ಏನಾಗ್ಯಾವ? ಹಾಂ ಅದು ಕರೆಕ್ಟ್ ಮಾಡ್ಕೊಂಬ. ಎಷ್ಟು ಜನ ಇದೀವ? ಓಕೆ ನೋಡಿ ಎಷ್ಟು ಜನ ಅದಾಳ ನಮ್ಮ ರೇಖಾ ಅಂದ್ರೆ ಸೂಪರ್ ರೇಖಾ. ಇಲ್ಲೇ ಇದೀನಿ ಸರ್. ಅಮ್ಮ ಅವರು ಮಜ್ಜಿಗೆ ತಣ್ಣಗೆ ಬೆಳಗ್ಗಿಂದ ಕೆಲಸ ಮಾಡಿದ್ರಿ, ಅದಕ್ಕಾಗಿ ಮಜ್ಜಿಗೆ ಕೊಟ್ಟಾರ ತಗೋರಿ. ಎಷ್ಟು ಕಾಳಜಿ ಮಾಡ್ತಾರ ಅಮ್ಮವರು. ಸ್ವಲ್ಪ ಅದಕ್ಕೆ ನಿನ್ನ ಕಡೆಯಿಂದ ನಿನಗೂ ಮತ್ತು ನಿಮ್ಮ ಅಮ್ಮವ್ರಿಗೂ ಥ್ಯಾಂಕ್ ಯು, ಧನ್ಯವಾದ. ಓಕೆ ನಮ್ಗೆ ಹಂಗೆ ಬಟ್ಟೆ ತನಗಿರ್ಲಿಕ್ಕೆ ಇರಲಿಲ್ಲ, ಹಂಗೆ ನಿಮಗೂ ಬಟ್ಟೆ ತನಗಿರ್ಲಿ.
ರೇಖಾ ಮೇಡಮ್ ಸ್ವಲ್ಪ ಕೊಡ್ರಿ. ಮನೆ ಸರ್ ಮೇಲ್ದಾರಮ್ಮ ಹಾಂ ಸರ್ ಹಾಂ 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 ಇದನ್ನು ಕೊಟ್ಟು ಕೊಟ್ಟು ಬರ್ಲಿ ಬರ್ತೀವಿ ಓಕೆ ಕೊಟ್ಟು ಬಾ ಆಯ್ತು. ಮನೆ ಎಲ್ಲ ಸ್ಟೋರ್ ರೂಮ್ ಕ್ಲೀನ್ ಆಯ್ತಾ? ಸ್ವಲ್ಪ ಸ್ಟೋರ್ ರೂಮ್ ಕ್ಲೀನ್ ಮಾಡ್ಕೊತ ಏನು ಕೆಲಸ ತೆಗ್ದಿದ್ದೀರಾ? ಇದೇನು ರೀಪಾ ಇದು ನಾನು ಬ್ಯಾನರ್ ಅಲ್ಲ ಇದು? CBSE ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ GST ಗೋಕಾಕ್ ರೇಂಜ್ ಹಾಂ ನಮ್ದು ಆಫೀಸ್ ಬಿಲ್ಡಿಂಗ್ ನಾವು ಬೇರೆ ಅವಾಗ BSNL ಆಫೀಸ್ ನಾವು ಶಿಫ್ಟ್ ಮಾಡೋರಿದ್ದೀವಿ. ಅವಾಗ ಅದು ಅಪ್ರೂವ್ ಆಗಲಿಲ್ಲ, ಬಟ್ ಇವಾಗ ಆಗ್ತಾ ಇದೆ ಅದು ಶಿಫ್ಟ್. ಸೊ ಅವಾಗ ನಾನು ಬೋರ್ಡ್ ಮಾಡಿದ್ದು ಈಗ ಗೋಕಾಕ್ ಇವರಿಗೆ ವಿಜಯ್ ತಲುಪಿಸ್ಕೊಡ್ತೀನಿ. ಹೌದಾ? ಚೆನ್ನಾಗಿ ಯೂಸ್ ಆಯ್ತಲ್ಲ ಮತ್ತೆ ಮಾಡಿದ್ದು ಸಲುವಾಗಿ ಕೊಟ್ಟಿದ್ರಿ. ಅಮ್ಮ ಇದಕ್ಕೆ 39 ನಂಬರ್ ಫೋನ್ ಬಂದೈತಿ. ಹೌದಾ? ಹಾಂ ಇದು ಬಿಲ್ಡಿಂಗ್ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಶಿಫ್ಟ್ ಮಾಡೋರಿಗೆ ಕೊಟ್ಟಿದ್ವಿ. ಆಮೇಲೆ ಶಿಫ್ಟ್ ಮಾಡಿದ ನಂತರ ಇದು ಬೋರ್ಡ್ ಮತ್ತಿದು ಅಲ್ಲಿ BSNL ಒಂದು ಬಿಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಖರೀದಿ ಮಾಡಿ ನಿಮ್ದು ಆಫೀಸಲ್ಲಿ ಗೋಕಾಕ್ ಆಫೀಸಲ್ಲಿ ಆಗೋದು ಭಾಳ ಹಳೆ ಆಫೀಸ್ ಅಲ್ರಿಪ್ಪ. ಒಂದ್ಸರಿ ಫ್ಯಾನು ಬಿದ್ದಿತ್ತಲ್ಲ ಓಕೆ. ನನಗೆ ಕೆಲಸ ಮಾಡೋದಿದೆ, ಅಂಕಲ್ ಊಟ ಕಟ್ಟಿನಿ, ನಾನು ಅವ್ರಿಗೆ ಅಡುಗೆ ಬಡಿಸೋದ 1 ಗಂಟೆ ಆಗಿ ಬಂದೈತಿ. ಪಟ್ನ ಅಡುಗೆ ಮಾಡ್ಕೊತೀನಿ ರೀ. ಮತ್ತೆ ನಿಮ್ಮ ಕೆಲಸ ಮುಗಿಸ್ಕೊರಿ. ಓ ಆಯಿತು. ಹಾಂ ನೋಡು ಈಗ ಕರೆಕ್ಟ್ ಆಯ್ತದೆ. ಸೇಮ್ ಆಯ್ತು ನೋಡು. ಎಷ್ಟು ಭಾರಿ ಮಾಡಿ ಬಂಗಾರ. ನಿಮ್ಗೆ ಹೆಂಗೆ ಗೊತ್ತಾಯ್ತಿದೆಲ್ಲ ಕರೆಕ್ಟ್ ಇಷ್ಟು ಮಾಡೋದ? ಮತ್ತು ನಂಬರ್ ಇದ್ರೂ ಸಹಿತ ಬರೋದಿಲ್ಲ ಇದು ಎಲ್ಲರಿಗೂ. ನೀ ಭಾಳ ಶಾನೆ ಅದಿ, ಅದಕ್ಕೆ ನಿಂಗೆ ಬಂದೈತಿ. ಹಿಂಗೆ ಜಾನ ಆಗ್ಬೇಕು ನೋಡಿ. ಮತ್ತು ನಿನ್ಗೆ ಇಂಥದ ಎಲ್ಲ ಕೊಡಿಸ್ತೇವ ಮಾಡಕ್ಕೆ, ಮತ್ತು ನೀ ಇಂಥದ್ದೆಲ್ಲ ಮಾಡ್ಬೇಕು. ಹಾಂ ಖುಷಿ ಅದೀನಿ ನೀನು. ಇದು ಮಾಡೋದ್ಲೆ ಹೆಂಗೆ ಅನ್ಸತೈತಿ ನಿಂಗೆ? ಚಲೋ ಅನ್ಸತ್ತಿಲ್ಲ? ಮರ ಕರೆಕ್ಟ್ ಹೆಂಗೈತಲ್ಲ ಒಂದು ಸ್ವಲ್ಪ ತಪ್ಪದ ನೋಡಿ. ವೆರಿ ಗುಡ್, ವಂಡರ್ಫುಲ್. ನೋಡಿ ಎಷ್ಟು ಶಾರ್ಪ್ ಅದಾಳ. ಎಲ್ಲ ಕರೆಕ್ಟ್. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ರೇಖಾ ಮೇಡಮ್ ಅವರಿಗೆ. ಅದೇ ಯಾಕಂದ್ರೆ ಇದು ಎಲ್ಲರಿಗೂ ಬರೋದಿಲ್ಲ. ಎಲ್ಲರಿಗೂ ಬರೋದಿಲ್ಲ ಇದೆ ನೋಡು. ಎಷ್ಟು ನಿಂದು ಮುಗ್ಬರ್ ಚಂದ ಅನ್ಸತ್ತೆ. ಮತ್ತು ನನಗೆ ನೀನು ಹಾಕೊಂಡು ಎಂತದ ಸೇಮ್ ನಮಗೂ ಹೇಳಿಲ್ಲ. ನಿಂದ ಸರಿ ಕಾಣಿಸ್ತಾ ಇಲ್ಲ, ಇವ್ರದ್ದು ಭಾಳ ಚಂದ ಅಂತ ಇದೆ. ಆಯ್ತು ನೋಡಿಪ್ಪ, ಆಯ್ತು. ಓಕೆ ಓಕೆಮ್ಮ. ಜಾನ ಏನಮ್ಮ ಚಿಕನ್ ಕೊಯ್ತಿದ್ಯಮ್ಮ? ಇವತ್ತು ಮನೆ ಒಳಗೆ ನಮ್ದು ಚಿಕನ್. ಹಾಂ ನಮ್ಮ ಇಷ್ಟಪಟ್ಟು ಎಲ್ಲ ಹುಡುಗರು ನಾವು ಎಲ್ಲರೂ ಮಾಡೋಣಂತ. ಹಾಂ ನಮ್ಮ ಇವತ್ತು ಫಸ್ಟ್ ಟೈಮ್ ನಾನು ಮಂಜುಳಾಗ ಊಟಕ್ಕೆ ಇಲ್ಲಿ ನಮ್ಮ ಮನೆಯೊಳಗೆ ಮಾಡುವ ಅಂತ. ಇಲ್ಲ ಮೇಡಮ್ ಬ್ಯಾಡ್ರಿ, ಯಾಕೆ ಸುಮ್ಮನೆ ಮಾಡೋದು, ನಮ್ಮ ಮನೆಗೆ ಹೋಗ್ತೀನಿ ಅಂತಂದ್ಲು. ಇಲ್ಲ ಸಂಡೇ ಐತಿ, ನನಗೂ ಖುಷಿ ಐತಿ, ಎಲ್ಲರೂ ಸೇರಿ ಇಲ್ಲೇ ನಮ್ಮ ಮನೆಯೊಳಗೆ ಮಾಡೋನು, ಮತ್ತು ಇಲ್ಲೇ ಊಟ ಮಾಡೋಣ ಅಂತಲೇ ಅವ್ಳು ಊಟ ಮಾಡೋಕೆ ರೆಡಿ ಆಗಿದ್ದಾಳೆ. ಆಮೇಲೆ ಅಪ್ಪಾಜಿಗೂ ಅವ್ರ ಅಪ್ಪಾಜಿಗೂ ಊಟ ಮಾಡಿಸೋಣ ಇವತ್ತು. ಮತ್ತು ನಾ ಇವತ್ತು ಚಿಕನ್ 65 ಮಾಡೋಣ ಅಂತ ಎಲ್ಲ ಇದೆ. ಚಿಕನ್ ಪೀಸಸ್ ರೇಖಾನು ಬಂದಾಳಲ್ಲ, ಮತ್ತು ನಮ್ಮ ಶರಣ್ ಸಮೃದ್ಧಿಗೂ ಭಾಳ ಇಷ್ಟ ಆಗ್ತದೆ. ಮಕ್ಕಳಿಗೆ ಒಂದು ಸ್ವಲ್ಪ ಮಾಡಿಕೊಡೋನು. ಚಿಕನ್ನು ಎಕ್ಸ್ಟ್ರಾ ತಂದಾರೆ, ಮಾಡೋಣಂತ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ. ನಿಮ್ಗೆ ಆಮೇಲೆ ನಾನು ಸಿಗ್ತೀನಿ, ಮತ್ತು ಮಾಡಿ ಆದ್ಮೇಲೆ ತೋರಿಸ್ತೀನಿ. ನೀವು ಮಾಡ್ಕೊಂಡು ತಿನ್ನಿರಿ. ಏನು ನೋಡತ್ತಿ? ನಿಂಗೆ ಭಾಳ ನನಗೂ ಭಾಳ ಇಷ್ಟ ಇದೆ. ನಾನು ಭಾಳ ಮೊದಲು ನೋಡ್ತಿದ್ದೆ. ಈಗ ನೀವು ಅಡುಗೆ ಆಗೋ ಮಟ್ಟ ಕೂತ್ಕೊಂಡು ನೋಡಿ. ಹಾಂ ಮಾಶು ಹೋಗೈತಿ. ಆಯಿತು, ಊಟ ಮಾಡಂತ. ಈಗ ನಿಂಗೆ ಮಾಡ್ತೇನೆ, ಪಟ್ ಆಗತ್ತೈತಿ. ನಿನ್ನ ಸಲುವಾಗಿ ಗಡ್ಬಡಿ ಮಾಡಿ ಮಾಡತ್ತೇನೆ. ಸ್ವಲ್ಪ ಲೇಟ್ ಆಗ್ತೈತಿ, ಪಟ ಮಾಡ್ಕೊಡ್ತೇನೆ, ತಿನ್ನಂತೆ. ಅಷ್ಟು ತನಕ ತಿನ್ಬೇರು, ಸಣ್ಣ ಕಚ್ತೀನು. ಹಾಂ ಅಂಕಲ್ ರೀ, ಏನು ರೀಪ್ಪ ನೀವು ನಿಮ್ಮ ಕೆಲಸ ಮುಗಿತೇನಿಲ್ಲ ಇನ್ನೂ? ಹಾಂ ಊಟ ಅದು ಮಾಡ್ಬೇಕು, ಮತ್ತು ನೀವು ಇಷ್ಟು ಕೆಲಸ ಮಾಡ್ತೀರಿ, ಮತ್ತು ಹೊತ್ತು ಊಟ ಮಾಡ್ತೀರೇನಿಲ್ಲ? ನೋಡು ಜೀವ ತಡೀಲಿ ಅಲ್ಲ, ಜೀವ ತಡೀಲಿಲ್ಲ. ಈ ಮನೆ ಸಲುವಾಗಿ, ಈ ಸಂಸಾರದ ಮಜಾ ಮಾಡ್ತಾ ಇದ್ರು. ಏನ್ರಿ ಸರ್ ನೀವು ಇದು ಎಷ್ಟು ಪ್ರೀತಿಯಿಂದ ಅಮ್ಮವರು ಅಡುಗೆ ಮಾಡ್ತಾ ಇದ್ದಾರೆ, ನೀವು ಇದನ್ನು ಮಾಡಿದ್ರೆ ಸ್ವಲ್ಪ ನಿಮಗೆ ಬೇಜಾರಿಲ್ಲ ರೀ? ಅದ್ರಾಗೇನು ಬೇಜಾರು ಇಲ್ಲ. ನಮ್ಮ ಬಗ್ಗೆ ಇಷ್ಟೆಲ್ಲ ಕಾಳಜಿ ಮಾಡಿ, ನಮ್ಮ ಮನೆ ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಾಳ, ಮತ್ತು ಅವಳಿಗೆ ಏನ್ರಿಪ್ಪ ಎಷ್ಟು ಪ್ರೀತಿ. ಮಾಡ್ತಾ ಇದ್ದೀವಿ ಬೇರೆ ಬೇರೆ. ನೀವೇನು ಕಮ್ಮಿ ಅದೇರಿ? ಎದ್ರೋ ಕಮ್ಮಿ ಅದೇರಿ ಹೇಳ್ರಿ. ಯಾವ ಪ್ರೀತಿ ಒಳಗೆ ನಮ್ಗೆ ಕಮ್ಮಿ ಮಾಡೇರಿ? ಸ್ಮೆಲ್ ಭಾಳ ಚಲೋ ಬರೋದು. ಚಲೋ ಬರತ್ತೆ ಸ್ಮೆಲ್. ಏನಪ್ಪ ಮಾಡ್ತಾ ಇದ್ದೀನಿ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ರೆಡಿ ಆಗಿದ್ದು ಬೈಬೇಡ್ರೆ ನನಗೆ. ಯಾಕಂದ್ರೆ ಎಲ್ಲ ಸಣ್ಣ ಮೊದಲೇ ನಮ್ಮ ಗ್ಯಾಸ್ ಕಟ್ಟಿ ಸಣ್ಣದದ. ಹೀಗೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಅಂಕಲ್ ಅವರಿಗೆ ಸಾರು ಅವ್ರು ಬೇಕಾಗ್ತದಲ್ಲ, ಅದಕ್ಕೆ ಚಿಕನ್ ಸಾರು ಮಾಡಿದ್ದೀನಿ ನೋಡಿ ಇಲ್ಲಿ. ಆಮೇಲೆ ರಾಯ್ತ ಮಾಡಾಕಿದ್ದೀನಿ. ಸೌತೆಕಾಯಿ ಕಟ್ ಮಾಡಿದ್ದೇವೆ ಮಂಜುಳ. ಆಮೇಲೆ
ಆಮೇಲೆ ಇದು ರೈಸ್ 2 ಪಾತ್ರೆ ಒಳಗೆ ಹಿಡಿಸ್ಲಿಲ್ಲ. ಅಮ್ಮ ಇದು ಒಂದೆಲ್ಲ ಹಾಕಿ ಅಷ್ಟೆಲ್ಲ ಹಾಂ, ಅರ್ಧ ಹಾಕು. ಅರ್ಧ ಅಷ್ಟೆಲ್ಲ ಇದು ಮಾಡೋದು. ಅಷ್ಟು ಬಿರಿಯಾನಿ ಮಾಡೋದೈತೆ ನೋಡಮ್ಮ. ಹಾಕ್ತೀನಿ ಸ್ವಲ್ಪ. ಹಾಂ ಸಾಕು. ಅಷ್ಟೆಲ್ಲ ಅನ್ನ ಭಾಳ ಆಗ್ತದೆ. ಹಾಂ ಇಲ್ಲ ಅಷ್ಟು ಬೇಕಲ್ಲ ಅಪ್ಪು. ಈಗ ಇದನ್ನ ಏನು ಮಾಡಲಮ್ಮ? ಅದು ಸ್ವಲ್ಪ ಉಪ್ಪು ಹಾಕಿ ಅಗಾಡ್ಸು. ಉಪ್ಪು ಅಂತ ಹೇಳಿ ಮತ್ತೇನು ಬೇಡ, ಸಾರ್ನಲ್ಲಿ ಅನ್ನ ಸಾರು ಬಿರಿಯಾನಿ ಆಮೇಲೆ 65 ಮಾಡ್ತೇನೆ ಈಗ. ಈ ಕಡೆ ಎಲ್ಲ 65 ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲಿ ನೋಡಿ, ಅಲ್ಲೊಂದು ಗ್ಯಾಸ್ ಆ ಕಡೆ ಚಲೋ ಇದೆ, ಅಲ್ಲೊಂದು ಗ್ಯಾಸ್ ಚಲೋ ಇದೆ, ಇಲ್ಲೊಂದು ಗ್ಯಾಸ್ ಚಲೋ ಇದೆ. ಇಲ್ಲಿ ನೋಡಿ ನಮ್ಮ ಅನ್ನ, ಇಲ್ಲಿ ನೋಡಿ ಕೆಲಸ. ಅನ್ನ ಹಿಡಿಸ್ಲಿಲ್ಲ, ತುಂಬ ಹೊರಗೆ ಬಂತು. ಏನು ಮಾಡಲಿ ನಾನು? ಮತ್ತು ಹಂಗೆ ಬರಂತಲೇ ಏನು ಮಾಡಿದೆ? ಇಲ್ಲಿ ನೋಡಿ ಕೆಲಸ. ಹಂಗಾಗಂತಲೇ ಏನು ಮಾಡಿದ್ದೀನಿ ಗೊತ್ತಾ? ಇಲ್ಲಿ ನೋಡಿ ಕೆಲಸ. ಈ ರೀತಿ ಮಾಡಿ 2 ಪಾತ್ರೆ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ನೋಡಿ ಜಾಗ ಹಿಡಿಸುವಂಥ 65 ಮಾಡಕ್ಕೆ ಇಲ್ಲಿ ಪಾತ್ರೆ. ಅಮ್ಮ ನೋಡಿ ಇದು ಸ್ಪೂನ್ಲಿ ಸರಿಯಾಗಿ ಅಗಾಡಿಸ್ತಿ. ಹಾಂ ಇದು ಏನಾಯಿತು, ನಮ್ಮ 65 ನಾನೀಗ 65 ಮಾಡ್ಕೊಡ್ತೀನಿ. ಮಕ್ಕಳಿಗೆಲ್ಲ ಹಸು ಆಗೈತಿ. ಹಾಂ ನೋಡಮ್ಮ, ಹಂಗೆ ಅಗಾಡಿಸಿ. ಇದು ಮಂಜುಳ ರೈತ ಮಾಡೋದ ಈ ರೀತಿ ಹಿಂಗೆ ಮಾಡಿ ರೈತ ಮಾಡೋಕ್ಕಿದ್ರೆ ರೈತ ಸಿಕ್ತೀನಿ ಆಗುತ್ತೆ. ಇದು ಚಿಕನ್ 65 ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೋಡಮ್ಮ. ಮಾಡಿ ಇನ್ನೂ ಸಿಗ್ತೀನಿ. ಎಷ್ಟು ನೀವು ಸರಿಯಾಗಿ ಅದಕ್ಕೆ ಇದು ಮಾಡ್ತಿಲ್ಲ ಅಷ್ಟೇ ಚಲೋ ಆಗ್ತೈತಿ. ಹಾಂ, ಅಪ್ಪಾಗ ಸಾರು ನೋಡ್ಬಾಯಿ ಅಂದರೆ ಹೆಂಗೆ ಸಾರು ಹೆಂಗೆ ತಿಂತಾರೆ ನಂಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಸಾಂಬಾರು ಕುಡಿತಾರೆ. ಯಾವಾಗಂದ್ರೆ ಫಸ್ಟ್ ಟೈಮ್ ನಿಂದ ನೋಡಿದ್ದೇನ ಸಾರು ನೀ ಭಾಳ ಕಮ್ಮಿ ತಿಂತಿ. ಅಪ್ಪ ತಿಂತಾರೆ. ಹಾಂ, ಅದಕ್ಕೆ ದೊಡ್ಡ ಬೋನ್ ಕೊಟ್ಟೇನೆ ಅವರಿಗೆ. ಒಂದು ಚಮಚ ತೊಗೊಂಬ ಸಣ್ಣ. ಅಂಕಲ್ಗೆ ಅಮ್ಮ ಹಾಂ ಸಣ್ಣ ಚಮಚ ಉಪ್ಪಿಟ್ಟು ತಿಂತೀವಲ್ಲ ಅದು ತೊಗೊಂಬ. ಹಾಂ, ಇದನ್ನು ಇದು ಯಾಕೆ ಸೈಡ್ಗೆ ಇಡೋದಂದ್ರೆ ಅವ್ರು ಪೀಸ್ ತೊಗೊಂಡು ಮಾಡ್ಕೊಂಡು ತಿನ್ನಾಕಂತ ಇದು ಒಂದು ಚಮಚ ಇಟ್ಬಿಡೋದು. ಯಾರಿಗಮ್ಮ ಇದೆ? ಇದು ಅಂಕಲ್ ಅವರಿಗೆ, ಮಂಜುಳ ಅವಳ ಅಪ್ಪಾಜಿಗೆ. ಅವರಿಗೆ ನಾ ಪ್ರೀತಿಯಿಂದ ಊಟ ಇವತ್ತು ಮಾಡಿಸೋನು ಅಂತ ಹೇಳಿ ಎಷ್ಟು ದಿನ ಆತ ನಮ್ಮ ಮನೆಗೆ ಈಗ ಬಂದು ಕೆಲ್ಸಕ್ಕೆ ಬಂದು 1 ತಿಂಗಳಾಗ ಬಂತು. ಅಂಕಲ್ ಬೆಳಿಗ್ಗೆ ಬರ್ತಾರ ಹೋಗ್ತಾರೆ, ಬೆಳಿಗ್ಗೆ ಬರ್ತಾರ ಹೋಗ್ತಾರೆ. ಕರೆದಿರಲಿಲ್ಲ ಯಾವಾಗೂ. ಅಷ್ಟು ಚಾ ಅದು ಮಾಡಿ ಕೊಟ್ಟು ಕಳಿಸಿದ್ದೆ. ಮತ್ತು ಇವತ್ತು ಬಿರಿಯಾನಿ ಸ್ವಲ್ಪ ಮಾಡೋನು ಅಂತ ಹೇಳಿ ಇದಕ್ಕೆಲ್ಲ ಇದೇನು ನಾ ಅಂಕಲ್ಗೆ ಇದೆಲ್ಲ ಮಾಡಿಕೊಡ್ತಾ ಇದ್ದೀನಲ್ಲ, ಇದಕ್ಕೆಲ್ಲ ನಮ್ಮ ಮನೆಯವರ ಕಾರಣ. ಯಾಕಂದ್ರೆ ನಮ್ಮ ಮನೆಯವರು ನನಗೆ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಯಾರಾದರೂ ಇದ್ರೆ ನಿನಗೆ ಏನು ಗೊತ್ತಾಗ್ತಿದ್ದೇನಿಲ್ಲ, ಯಾಕೆ ಹಿಂಗೆ ಮಾಡ್ಬೋದು ಕೊಡ್ತಿ, ಹಿಂಗೆ ಯಾರು ಮಾಡ್ತಾರೇನಂತ ಭಾಳ ಜನ ಬೈತಿದ್ರು. ಗಂಡ ಅಂದ್ರೆ ಇದ್ರೆ ಖರೆ ನಮ್ಮ ಯಜಮಾನ್ರ ನನ್ನ ಹೆಂಡತಿಗೆ ಎದ್ರೋ ಖುಷಿ ಅದ ಅಂತ ಅವ್ರಿಗೆ ಗೊತ್ತಾಗದ. ಅದಕ್ಕೆ ಅವ್ರೇನು ಪ್ರೀತಿಯಿಂದ ಅವ್ರಿಗೆ ಬಡಿಸ್ಲಿ, ಪ್ರೀತಿಯಿಂದ ಕೊಡಲಿ ಅಂತ ಹೇಳಿ ಇದು ಹಾಂ ರೆಡಿ ಮಾಡಿ ನಾನು ಅಂಕಲ್ ಅವರಿಗೆ ತಾಟ್ ಕೊಡ್ತಾಯಿದ್ದೀನಿ. ಅಂಕಲ್ ಅವ್ರ ಇಷ್ಟಪಟ್ಟು ತಿಂದ್ರಂದ್ರೆ ನನಗೆ ಖುಷಿ ಆಗ್ತೈತಿ. ಮತ್ತು ಇದು ತಿಂದು ಮತ್ತೊಂದು ಸ್ವಲ್ಪ ತಿಂದ್ರಂದ್ರೆ ಮತ್ತು ನಾ ಮಾಡಿದ ಸಾರ್ಥಕ ಆಗ್ತೈತೆ ಅಂತ ತಿಳ್ಕೊತೇನೆ ನಾ. ಇಲ್ಲಿ ಬಿಸಿ ಈಗ ಒಂದು ಅವಳಿಗೆ ರೇಖಾವು ಒಂದು ಕೊಡೋಣ. ನಾವು ಮಾಡ್ತೀವ್ರಿ ಅಂಕಲ್ರಿ, ನೀವು ಮಾಡ್ರಿ. ಇವತ್ತು ನೀವು ಮಾಡೋದಿದೆ, ಆಮೇಲೆ ನಾ ಮಾಡ್ತೀನಿ. ನಂದೇನು ನಡೀತದೆ ಸಾವಕಾಶ. ನೀವು ಮಾಡಿದ್ರೆ ನಾನು ಹೊಟ್ಟಿತನ್ನು ತುಂಬ್ತದೆ. ಏನಮ್ಮ ಇದೆ ನೀವು ಮಾಡ್ತಿದ್ದಿ ನಾನು ಕೆಲಸ. ಮತ್ತು ಯಾರು ಮಾಡಿದ್ರೆ ನನ್ನ ಕೈಯಾಗೆಲ್ಲ ಹೆಲ್ಪ್ ಮಾಡಿದ್ದು ನೀನು. ಹಾಂ, ಫ್ಯಾನ್ ಹಚ್ತೀನಿ ರೀ ನಿಮ್ಗೆ. ಇರಲಿ ನಡೀತದ್ರಿ ಅಂಕಲ್ರಿ, ಮಾಡಿರಿ ನೀವು ಸಾವಕಾಶ. ನಮ್ದು ಸಂಡೇ ಹಿಂಗೆ ನೋಡ್ರಿ. ಆಯ್ತಾಯ್ತು ರೀ ಅಂಕಲ್, ಊಟ ಮಾಡಿ ನೀನು ಮಾಡಮ್ಮ. ಹಾಂ 65 ಕೊಡಲಿ ಇನ್ನೂ ಸ್ವಲ್ಪ ಅಂತೀನಿ ಸಾವಕಾಶ.
ಮಂಜುಳ ಮತ್ತು ನೀ ಅನ್ನ ತೊಗೋಬೇಕು ಹಾಂ ತೊಗೊಳ್ತೀನಿ ಅಮ್ಮ. ಸಾವಕಾಶ ಸಮಾಧಾನಲೇ ಊಟ ಮಾಡು ಓಕೆಮ್ಮ ಚಲೋ ಆಗೈತ್ಲ ಎಲ್ಲ ಪ್ರತಿ ಸಲ ನೀವು ತ್ರಾಸು ತೊಗೊಂಡು ಮಾಡ್ಕೋತಿದ್ರಿ ಮೊದಲು ಮಿಕ್ಸರ್ ಮಾಡೋದು ಅಡುಗೆ ಮಾಡೋದು ಈ ದೇವ್ರ ಅನ್ನೋಕ್ಕಿಂತಲೂ ನನ್ನ ಅಭಿಮಾನಿ ದೇವರ ನನ್ನ ಸಲುವಾಗಿ ಪ್ರಾರ್ಥನೆ ಪ್ರೇಯರ್ ಮಾಡಿ ಅಕ್ಕಾಗ ಕಳಿಸಿದಾರ ಅನಿಸ್ತದ ನಮ್ಮ ಮನೆಗೆ ಅಂಕಲ್ಗೂ ಕಳ್ಸ್ಯಾರ ಅನಿಸ್ತೈತಿ ಅವರ ಮೋಸ್ಟ್ಲಿ ಸಂಗೀತಾಳ ಪ್ರಪಂಚ ಗಡಿಬಿಡಿ ಮಾಡುವಂಥ ಅವಳಿಗೆ ಒಂದು ಮನೆ ಮಗಳಿಗೆ ಕಳಿಸ್ಕೊಡೋನು ಅಂತ ಹೇಳಿ ಕಳಿಸ್ಕೊಟ್ಟಾರ ಅನಿಸ್ತೈತಿ ಆ ಅಭಿಮಾನಿ ದೇವರಿಗೆ ನಾನು ಧನ್ಯವಾದ ಹೇಳ್ಕೊತ ನಾನು ಖುಷಿಯಿಂದ ಇವತ್ತು ಅಡುಗೆ ಮಾಡಿದ್ದೀನಿ ನೀವು ಎಲ್ಲರೂ ಊಟಕ್ಕೆ ಬರ್ರಿ ನನ್ನ ಅಡುಗೆ ಹೆಂಗಾಗದ ನಾವಿಬ್ಬರು ಸೇರಿ ಮಂಜುಳಾ ಮತ್ತು ನಾವು ಮಾಡಿದ್ದೀವಿ 65 ಇನ್ನೂ ಆಗತೈತೆ ಅಲ್ಲಿ ತೊಗೊಂಬರ್ತೇನೆ ಈಗ ತಿನ್ರಿ ಸಾವಕಾಶ ಬಿರಿಯಾನಿ ಇಲ್ಲೊಂದು ಪಾತ್ರೆ ಐತಿ ಮತ್ತು ಅಲ್ಲೊಂದು ಪಾತ್ರೆ ಐತಿ ಇನ್ನೂ ಇಲ್ಲಿ ನೋಡಿ ಇನ್ನೂ ಇದೊಂದು ಪಾತ್ರೆ ಇದೆ ಮತ್ತು 65 ಇಲ್ಲಿ ನಮ್ಮದು ರೆಡಿ ಆಗತ್ತವೆ ಬಿಸಿ ಅವ್ರಿಗೆ ಇನ್ನೂ ಸ್ವಲ್ಪ ಕೊಡೋಣ ನೋಡಿ ಈ ರೀತಿ ನೋಡಿ ನಮ್ಮ ಸಂಡೇ ಸ್ಪೆಷಲ್ ಅಂದ್ರೆ ನಮ್ದು ಈ ಥರ ಅದ ಸಂಡೇ ಹಿಂಗೆ ಮಾಡ್ತೀವಿ ನೋಡಿ ನಾವು ಸಂಡೇ ಅಂತಂದ್ರೆ ನಮಗೆ ಒಂದೊಂದು ಸಲ ಸಂಡೇ ಎಲ್ಲೋ ಹೊರಗಡೆ ಹೋಗಿರ್ತೀವಿ ಫಂಕ್ಷನ್ ಇರ್ತಾವೆ ಅದು ಬೇರೆ ಆಗ್ತದೆ ಆದರೂ ಇವತ್ತು ಎಲ್ಲರೂ ಮನೆ ಒಳಗೆ ಎಲ್ಲರೂ ಓದೇವ ಅಂತಲೇ ಸಂಡೇ ಸ್ಪೆಷಲ್ ಮಾಡೀವಿ ನೋಡಿ ನಾವು ರೀ ಟೈಮ್ ಭಾಳ ಆಗೈತೆ ಅಲ್ರಿ ಊಟ ಮಾಡ್ಬರ್ರಿ ಮತ್ತು ನಿಮಗೆ ಅವಲಕ್ಕಿ ತಿಂದ ಹಸು ಹೆಂಗಾಗಿಲ್ಲ ಅವಲಕ್ಕಿ ತಿಂದ್ಮೇಲೆ ನಿಮ್ಗೆ ಹಸು ಆಗ್ತೈತಲ್ಲ ಭಾಳ ಮತ್ತು ಆಗಿಲ್ಲ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೆ ಮತ್ತು ನೀವು ಒಣ ಹಾಂ ಹಳಿ ಏನೋ ತೆಗ್ದಿಟ್ಟಿರಲ್ಲ ಇದೆ ಮಂಜುಳ ಈಗಳಿಗೆ ಹಾಂ ರೇಖಾಗ ಆಯ್ತು ಅವ್ರು ಕೊಡೋಣ ಅಂಕಲ್ ತೊಗೊಂಡು ಹೋಗ್ತಾರೆ ನೀನೇನು ಈಗ ಹಾಂ ಮಾಡಿರಿ ಸರ್ ನೀವು ಮಾಡಿ ಸರ್. ಎಷ್ಟು ಬೇಗ ಮಾಡಿದ್ರಿ ಹಾಂ ನಾನು ಊಟ ಮಾಡಿದಿರಲಿಲ್ಲ ಅಂತ ಹೌದು ಹೋಗ್ತಾರಂತ ಅಕ್ಕ ಮುಂಜಾನೆ ಮನೆ ಆಮೇಲೆ ಹೋಗಿ ಹೋಗಿ ನಾನು ಆಮೇಲೆ ಹೋಗ್ತೀನಿ. ಆಮೇಲೆ ಹೋಗ್ತಿ ಹಾಂ ಅಂಕಲ್ಗೆ ರೊಟ್ಟಿನ ಸಾಮಾನು ತೆಗ್ದಿಟ್ಟೇರಿ ಒಲಿ ಒಳಗೆ ಹಾಕಾಕ ಹಾಂ ಆಯ್ತಲ್ಲ ನಡೀತದೆ ತಗೋರಿ ಫಳಿ ಅದು ಮನೆ ತೆಗ್ದಿಟ್ಟಿದ್ರಲ್ಲ ಮನೆ ಅದು ಕೊಡಲ ಚೆನ್ನಾಗಿದೆ ಹುಷಾರಾಗಿದೆ ಎಲ್ಲ ಬಹಳ ನೀವು ಜನ ಇದೆ ಓಕೆ ನೀವು ಮೊಬೈಲ್ ಬಿಟ್ಟರೆ ಅಂದ್ರೆ ಇನ್ನೂ ಜನ ಆಗ್ತೀವಿ ಒಟ್ಟು ಮೊಬೈಲ್ ಆಟಾಡೋಂಗಿಲ್ಲ ನಾನು ನಿಮ್ಮ ಮತ್ತೆ ಮಂಜುವಾಗಿ ಕೇಳ್ತೇನೆ ಹಾಗೆ ನೀವು ಮೊಬೈಲಿಗೆ ಕಳಿಸ್ಕೊಡು ಅಮ್ಮನ ಜೊತೆಗೆ ನೀನೇ ಇರ್ಕೋಬೇಡ ಸರಿ ನಾಳಿಂದ ಓಕೆ ಮ್ಯಾಮ್ ಅಮ್ಮ ಆಮೇಲೆ ಬರ್ತಾರೆ ಹಾಂ ಓಕೆ ಬಾಯ್ ರೇಖಾ ಅಭ್ಯಾಸ ಅದು ಮಾಡಮ್ಮ ಚೆನ್ನಾಗಿ ನೆಟ್ಟಾಗಿ ಬಸ್ಕೋಬೇಕು ಅಂಕಲ್ ರೀ ಸ್ವಲ್ಪ ನೀರದು ಹಾಕಿ ಸ್ವಲ್ಪ ಈಗ ರೆಸ್ಟ್ ಮಾಡಿಬಿಡ್ರಿ ಹಾಂ ಓಕೆ ಬಾಯ್ ರೀ ಬಾಯ್ ಅಡುಗೆ ಮಾಡಿದ್ವಿ ಎಷ್ಟು ಬೇಗ ಅಡುಗೆ ಮಾಡಿದ್ವಿ ರೀ ಸುಮ್ಮನೆ ಹೊಗಳ್ಬೇಡಿ ಟೈಮ್ 3:30 ಒಂದಲ್ಲ ಬೇಗ ಮಾಡಿದ್ವಿ ಅಂತ ಇದ್ದೀರಾ ಇದೇನು ಊಟ ಟೈಮ ಅವ್ರು ಲೇಟ್ ಮಾಡಿ ತಂದು ಕೊಡ್ರಲ್ಲ ಸರ್ ಅವರೇ ಲೇಟ್ ಮಾಡ್ಕೊಟ್ಟಾರ ನಮಗೆ ಸಂಡೇ ಆದ್ಮೇಲೆ ಲೇಟ್ ಆಗೈತಿ ಪಾಪ ಅವರು ತಂದು ಅವ್ರು ಮಾಡ್ಕೊತಾರೆ ಗಾಡಿ ಒಂದು ಸ್ವಲ್ಪ ತಂದು ಕೊಟ್ಟರು ಅಂಗಡಿ ಒಂದು ಸ್ವಲ್ಪ ತಂದು ಕೊಟ್ಟರು ಇರ್ಲಿಲ್ಲ ಮತ್ತೆ ತಂದು ಕೊಡಿ ಸೇಮ್ ನೀವು ಬಸ್ ಅಂತಲ್ಲ ನಿಮ್ಮ ಗಾಡಿ ಇದ್ದಂಗೆ ನೋಡೋರು ಸೇಮ್ ಅಂಕಲ್ ನನಗೆ ಹಂಗ ಅನ್ಸಿತ್ತು ಅವ್ರು ನೋಡಂಗ್ಲೇ ಒಟ್ಟು ಹೇಳಿ ನಾವೊಂದು ಹೇಳ್ತೀವಿ ಅವರು ಮಾಡ್ಕೊಂಡ್ಬಂದಿದ್ದೀವಿ ನನಗೆ ಒಂದು ಅಪ್ಪ ಸಿಕ್ಕಿದಾರೆ ಒಂದು ಮಗಲ್ ನನಗೆ ಒಂದು ಮಗಲ್ ನನ್ನ ತಂಗಿ ನನಗೆ ಒಂದು ಮಗಲ್ ಸಿಕ್ಕಿದಾರ ಅಷ್ಟೇ ನಂಗೆ ಎಷ್ಟು ಕೈಲೇ ಆಗ್ತದಲ್ಲ ಅಷ್ಟು ಖುಷಿಯಿಂದ ಅವಳ ಜೊತೆ ನಾ ಇರೋ ಮಟ್ಟ ಖುಷಿಯಿಂದ ಇರ್ತೇನೆ ಅವಳ ಜೊತೆ ನಾನು ನಿಂತರೆ ಹೋಗ್ಬಿಡ್ತಾಯಿದ್ಯಾ ಹೋಗು ಚಲೋ ಇಲ್ಲ ನೀ ಚಲೋ ಇಲ್ಲ ಮಸ್ತ್ ಇಲ್ಲ ಬರ್ರಿ ಎಲ್ಲರೂ ನೀವು ಊಟಕ್ಕೆ 65 ಮಾಡಿದ್ದೀನಿ ಬಿರಿಯಾನಿ ಮಾಡಿದ್ದೀನಿ ಎಲ್ಲರಿಗೂ ನಿಮಗೂ ಇದೆ ಎಷ್ಟೋ ತನಕ ಕೆಲಸ ಮಾಡಿ ಟೈಮ್ 4:30 ಆಗ್ಲಿಕ್ಕೆ ಬಂತು ಅವಾಗಿಂದ ಕೆಲಸ ಮಾಡಿದ್ವಿ ಮತ್ತು ಪಾತ್ರೆನೂ ತೊಳೆದು ಎಲ್ಲ ಇದೆಲ್ಲ ಪಾತ್ರೆ ಇಷ್ಟೆಲ್ಲ ತೊಳೆದು ಡಬ್ಬ ಹಾಕಿ ಮತ್ತು ಇದೆಲ್ಲ ಮಾಡ್ಕೊಂಡು ಮತ್ತು ಇಷ್ಟೆಲ್ಲ ಗ್ಯಾಸ್ ಕಟ್ಟಿ ಚಕ ಮಾಡಿ ಮತ್ತೆ ರೆಡಿ ಮಾಡಿ ಹೋಗತ್ತೀಮ್ಮ ನಿಂಗೇನು ಆಯಾಸ ಅಂತೂ ಆಗತೈತೇನಿಲ್ಲ ಇಲ್ಲಮ್ಮ ನಾ ಅಂದೆ ನೀವು ಈಗೇನು ತೊಳ್ಕೊತ್ ಕೊಡ್ಬೇಡ ಆಮೇಲೆ ತೊಳಿ ಅಂತ ಮಂಜುಳ ಬಿಡ ಕಡೆ ಊಟ ಮಾಡಿದಿ ರೆಸ್ಟ್ ಮಾಡಂತಂದ್ರು ಕೇಳಿಲ್ಲ ನೀ ಇಲ್ಲಮ್ಮ ನನಗೆ ಏನೋ ಮಾಡಿದ್ರೆ ಅವ್ರು ಖುಷಿ ಅಮ್ಮ ಅದು ನನಗೆ ಇತ್ತಂದ್ರೆ ಇದಾಗಂಗಿಲ್ಲ ನನ್ನ ಕೈ ಮೇಲೆ ನೀ ಕೈ ಹೊಡೆದು ಬಂದಿದ್ದೀಯ ಅನ್ಸಾಗೈತೆ ನನಗೆ ಇಲ್ಲಮ್ಮ ಆಯ್ತಮ್ಮ ಈಗ ಹೋಗು ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ನಿಂಗೆ ಊಟನೂ ಸ್ವಲ್ಪ ಕೊಟ್ಟಿದ್ದೇನೆ
ನೋಡಿ ನಿಂಗೆ ಹೆಂಗೆ ಅನಿಸ್ತೈತಿ ಈಗ ರಾತ್ರಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿರಿ ಮತ್ತು ಬೇಗ ಮತ್ತು ನಾಳೆ ಬೆಳಿಗ್ಗೆ ಮತ್ತು ಬೇಗ ಬಂದ್ಬಿಡು ಹಾಂ ಮಾಡ್ಕೋಬೇಡ. ಕಲಿಸಿ ಎಲ್ಲ ಮಾಡಿ ಊಟ ಮಾಡಿಸಿ ಹೋಗೋ ಥರ ಅಷ್ಟು ಖುಷಿಯಿಂದ ಮಾಡಿದೆ ಅಮ್ಮ. ಅದೇ ಖುಷಿ ಆಯ್ತು ಇಲ್ಲ ಏನೂ ಇಲ್ಲ, ನೀನು ನನ್ನ ಜೊತೆ ಮಾಡಿದಿ, ನೀನು ನನ್ನ ಕೈಯಾಗ ಮಾಡಿದಿ. ನಾವಿಬ್ರು ಎಲ್ಲ ಇಷ್ಟು ಮಾಡೋದು ಹೇಳಮ್ಮ ಪ್ರೀತಿಯಿಂದ. ಇಬ್ರು ಖುಷಿಲೇ ಮಾಡೇವಿ, ಖುಷಿಲೇನೆ ಹಿಂಗೆ ಖುಷಿಲೇನೆ ಇರೋನು. ಹಾಂ ಓಕೆಮ್ಮ, ಓಕೆ ಬಾಯ್. ಇಂದ ಊಟ ಆಯಿತು, ನಮ್ಮೆಲ್ಲ ಕೆಲಸ ಆಯಿತು. ಮಂಜುಳಾನು ಹೋದ್ರು. ಹೋಗೋ ಮಠ ಅಂದ್ರೆ ಸೂರಜ್ ಅವ್ರು ಬಂದಾರ ನೋಡಿ. ಈಗ ಸೂರಜ್ ಅವ್ರು ಅಂದರೆ ನಮ್ಮ ಇಲೆಕ್ಟ್ರಿಷಿಯನ್ ಅವರು. ಇಲ್ಲಿ ನೋಡಿ ಎಲ್ಲ ಅಲ್ಲಿ ಒಂದು ಯಾವುದೋ ಓಪನಿಂಗ್ದು ಫಂಕ್ಷನ್ ಇತ್ತಂತ, ಅವರು ಓಪನಿಂಗ್ದು ಊಟ ಮಾಡಿ ಅಲ್ಲೊಂದು ಸ್ವಲ್ಪ ಕೆಲಸ ಮಾಡಿ ಈಗ ನಮ್ಮ ಮನೆಗೆ ಬಂದಿದ್ದಾರೆ. ಮತ್ತೆಲ್ಲ ಅವ್ರು ಏನೇನು ಸಾಮಾನೆಲ್ಲ ನೋಡಿ ಎಲ್ಲ ತೊಗೊಂಬಂದಿದ್ದಾರೆ. ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ನೋಡೋಣ ಬರ್ರಿ. ಬಿಸ್ಲಾಗ ಎಷ್ಟು ತ್ರಾಸ ಮಾಡ್ಕೊತಾ ಇದ್ದೀರಾ ಅಣ್ಣ? ಏನಿದೆ ಅಣ್ಣ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಸಾಯಿವ್ರ ಕೆಲಸ ರೀಪ್ಪ, ನೀವು ಭಾಳ ಕೆಲಸ ಹಚ್ತಾರೆ ನೋಡಿ ಅವ್ರು. ಹಾಂ ಏನಾದರೂ ಹೊಸ ಕೆಲಸ ತೆಗಿತಾರೆ. ನೀವು ಇಲೆಕ್ಟ್ರಿಷಿಯನ್ ಖರೆ ಅಂದ್ರೆ, ನೀವು ಪ್ಲಂಬರು ಆಗಿಬಿಟ್ಟಿರಿ ಇವತ್ತು. ಎಲ್ಲ ಕೆಲಸ ಮಾಡಿಸವ್ರೆ ನಿಮ್ಮ ಕಡೆಯಿಂದ. ಬಾಪ ಒಳಗಡೆ ಬಂದಿಲ್ಲ. ಆರಾಮಿದೆಯಾ? ಬಾಲ ಒಳಗೆ ಬಾ. ಗಾಡಿ ಬಂತೇನು? ನಮ್ಮೂರ ಗೋಕಾಕ್ದವನೇ. ಹಾಂ ಅದೇ ಭಾಳ ಒಳ್ಳೆಯವನದಾನೆ. ಮೊನ್ನೆ ಅಪ್ಪ ಪರಿಚಯ ಮಾಡಿಕೊಟ್ರು. ಅಪ್ಪಾಗ ಡ್ಯೂಟಿ ಮೇಲೆ ಇಲೆಕ್ಷನ್ ಡ್ಯೂಟಿಗೆ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಭಾಳ ಪ್ರೀತಿಯಿಂದ ಅವ್ರ ಜೊತೆ ಎಲ್ಲ ಮಾತಾಡ್ತಾನೆ. ನಮ್ಮ ಊರದವ್ರ ಅನ್ನತ್ಲೆ ನಮಗೂ ಒಂದು ಹೆಮ್ಮೆನೆ ರೀ. ಹೊಟ್ಟೆ ತುಂಬ ಬಿರಿಯಾನಿ ಮಾಡಿಕೊಟ್ಟೇನಿ, ಹೊಟ್ಟೆ ತುಂಬ ಊಟ ಮಾಡಿದ್ದೀರಾ. ಸ್ವಲ್ಪ ಆರಾಮ್ ರೆಸ್ಟ್ ಮಾಡಬಾರ್ದಾ? ಎಲೆಕ್ಷನ್ ಡ್ಯೂಟಿ ನಿಮಗೆ ಯಾಕೆ ಆಗ್ತಾರೆ? ಎಲೆಕ್ಷನ್ ಡ್ಯೂಟಿ ಯಾವಾಗಲೂ ಪ್ರತಿ ವರ್ಷ ನೀವು ಹೋಗ್ತೀರಾ. ನೀವು ಒಳ್ಳೆಯವ್ರನ್ನೇ ಇದ್ದೀರಾ ಬಿಡಿ. ಅದಕ್ಕೆ ನನ್ನ ಅಭಿಮಾನಿ ದೇವರುಗಳು ಒಳ್ಳೆ ಕಮೆಂಟ್ ನಿಮ್ಮ ಸಲುವಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಜನ ಮಾಡ್ತಾರಲ್ಲ. ಓ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ಡ್ಯೂಟಿ ಹುಷಾರಾಗಿ ಹೋಗಿ ಬರ್ರಿ. ಹಾಂ ಮತ್ತು ಫೋನ್ ಮಾಡಿ ಮತ್ತು ಬೇಗ ಬರ್ರಿ. ನೋಡಿ ಗೌರ್ಮೆಂಟ್ ಡ್ಯೂಟಿ, ಗೌರ್ಮೆಂಟ್ ಜಾಬ್ ಅಂದ್ರೆ ಹಿಂಗಿರ್ತದೆ. ಯಾವಾಗ ಕೆಲಸ ಬರ್ತದೆ ಅವಾಗ ಎದ್ದು ಹೋಗ್ಬೇಕಾಗ್ತದೆ ನೋಡಿ. ಒಂದು ವಾರ ಇದು ಗೋಕಾಕಿಗೆ ತಲುಪಿ ಕೊಡವ್ರೆ. ಅದು ಮೊನ್ನೆ ನಂಗೆ ಪೇಪರ್ ತೋರಿಸಿದ್ರಲ್ಲ ಬೆಳಿಗ್ಗೆ, ಆಫೀಸ್ ಕೊಡೋದಿದೆ ಗೋಕಾಕ್ ಆಫೀಸ್ಗಂತ. ಅದು ಏನಪ್ಪ ಆಯ್ತೇನಿ ಕೆಲಸ ನಿಂದು ಇನ್ನು? ಹಾಂ ಯಾವಾಗ ಎಷ್ಟು ಕೆಲಸ ಸುಟ್ಟಿದ್ರು ಚಾಲನ ನಿಮ್ದು ರೀ. ಬಾಯ್, ಹುಷಾರಾಗಿ. ಹಾಂ ಓಕೆ ಬಾಯ್. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇವತ್ತೇನೇನು ಮಾಡಿದೆ, ಸಂಡೇ ಸ್ಪೆಷಲ್ ಅವಾಗಿಂದ ಎಲ್ಲ ಆಯಿತು. ಮಂಜುಳಾನು ಹೋದಳು. ಮತ್ತು ಇವರು ಎಲೆಕ್ಟ್ರಿಷಿಯನ್ ಸೂರಜ್ ಅವ್ರು ಬಂದಾರ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಎಲ್ಲ ಅವರಿಗೆಲ್ಲ ಟೀ ಅದು ಮಾಡಿಕೊಡ್ತೀನಿ. ಮತ್ತು ನಾ ವಿಡಿಯೋ ಎಡಿಟಿಂಗ್ ಮಾಡಿ ಈಗ ನಿಮಗೆ ಇವತ್ತು ರಾತ್ರಿ 8 ಗಂಟೆಗೆ ವಿಡಿಯೋ ಬಿಡೋಣ ಅಂತ ಹೇಳಿ ಮತ್ತು ನಾನು ಎಡಿಟಿಂಗ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ಈಗ. ಅದಕ್ಕೆ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ, ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಮಾಡೋಕ್ಕೆ ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿ. ಮತ್ತು ನಿಮಗೆ 8 ಗಂಟೆಗೆ ಮತ್ತು ಹೊಸ ಲಾಗ್ ಜೊತೆ ಮತ್ತು ನಿಮಗೆ ಸಿಗ್ತೀನಿ. ಆರಾಮಾಗಿರಿ, ಖುಷಿಯಾಗಿರಿ. ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರ ಜೊತೆ ನಗ್ನಗ್ತಾ ಇರಿ, ಪ್ರೀತಿಯಿಂದಿರಿ.